ನಂಜನಗೂಡು ತಾಲೂಕಿನ ಯದುನಾಡು ಮೂಳೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿತಿ ಕೇಂದ್ರದ ವತಿಯಿಂದ ಸುಮಾರು 30 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಹಸಿರುಕ್ರಾಂತಿ ಹರಿಕರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಸಮುದಾಯ ಭವನವನ್ನು ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದರು. ಬಳಿಕ ಗ್ರಾಮಸ್ಥರ ಸಮಸ್ಯೆಗಳು ಮತ್ತು ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಇದ್ದ ಅಧಿಕಾರಿಗಳನ್ನು ಕರೆದು ಸಾರ್ವಜನಿಕ ಸಮಸ್ಯೆಗಳು ಸ್ಪಂದಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಎಂದು ಅಧಿಕಾರಿಗಳು ಸೂಚನೆ ನೀಡಿದರು. ಈ ವೇಳೆ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜ್, ರಾಜ್ಯ ಮೃಗಾಲಯ ಪ್ರಾಧಿಕಾರ ಅಧ್ಯಕ್ಷ ರಂಗಸ್ವಾಮಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ಎನ್ ನಂಜಪ್ಪ, ಶ್ರೀಕಂಠೇಶ್ವರ ದೇವಸ್ಥಾನ ಸಮಿತಿ ಮಾಜಿ ಅಧ್ಯಕ್ಷ ಎಜ್ಜಿಗೆ ಇಂಧನ ಬಾಬು, ತಹಸೀಲ್ದಾರ್ ಶ್ವೇತಾರಾಮು, ಇಒ ಜೆರಾಲ್ಡ್ ರಾಜೇಶ್, ಬಗರ್ ಹುಕುಂ ಸಮಿತಿ ಸದಸ್ಯ ರಾಜು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಗುರುಮಲ್ಲಪ್ಪ ಉಳಿಮಾವು, ಪರಶುಮೂರ್ತಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಿಗಮದ ಮಾಜಿ ನಿರ್ದೇಶಕ ನಟರಾಜ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಣ್ಣತಾಯಮ್ಮ, ಉಪಾಧ್ಯಕ್ಷ ಎಂ.ಎಂ. ಗೋವಿಂದ ಶೆಟ್ಟಿ, ಸದಸ್ಯರಾದ ನಾಗರಾಜ ನಾಯಕ, ಎಚ್.ಜಿ. ಅವಿನಾಶ್, ಅಭಿ, ಕಾಂಗ್ರೆಸ್ ಪಕ್ಷದ ಕಾನೂನು ಘಟಕದ ದಲಿತ ಯುವ ಮುಖಂಡ ಎಂ.ಸಿ. ಗುಂಡಿ ಶಿವಪ್ರಸಾದ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್, ಕುರುಬ ಸಮುದಾಯ ಮುಖಂಡ ಕೆಂಪಣ್ಣ ಕಲ್ಮಳ್ಳಿ, ಸುರೇಶ್ ಬಾಬು, ಮಾದೇವಮ್ಮ, ಆರ್. ರಂಗಸ್ವಾಮಿ, ಮಾದೇವಮ್ಮ, ಗಾಯತ್ರಿ, ಗೌರಮ್ಮ, ಗೋವಿಂದ, ಪಿಡಿಒ ಕೆ.ವಿ. ಪ್ರದೀಪ್ ಕುಮಾರ್, ಮುಖಂಡರ ಎಂ. ದಕ್ಷಿಣಮೂರ್ತಿ, ಸಿ.ಆರ್. ಮಹಾದೇವ್, ಮುಖ್ಯಮಂತ್ರಿ ಆಪ್ತ ಸಹಾಯಕರಾದ ಶಿವಸ್ವಾಮಿ, ಪ್ರದೀಪ್, ಮಹೇಶ್, ನಿರ್ಮಿತಿ ಕೇಂದ್ರ ಸಿದ್ದಪ್ಪ, ಮುಖಂಡರ ಚಿಕ್ಕಸಿದ್ದಯ್ಯ, ಬಸವರಾಜ್, ಜಯಮ್ಮ, ನಿಂಗಮ್ಮ, ಶಿವಯ್ಯ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಇದ್ದರು. ಆದ್ರೆ ಈ ಬಾರಿ ಸ್ವಲ್ಪ ಜನಸಂಪರ್ಕ ಸಭೆ ತಡಾಗುತ್ತೆ ಮಾಡೋದಕ್ಕೆ. MP ಎಲೆಕ್ಷನ್ ಬಂತು, ಅದಾದ್ಮೇಲೆ ಅಸೆಂಬ್ಲಿಗಳಿತ್ತು, ಮತ್ತು ಬೇರೆ ಬೇರೆ ಕಾರಣಗಳಿಂದ ಜನಸಂಪರ್ಕ ಸಭೆ ಸ್ವಲ್ಪ ವಿಳಂಬ ಆಯಿತು. ಆದ್ರೂ ಕೂಡ ಇವಾಗ ಜನಸಂಪರ್ಕ ಮಾಡಿ ಶುರು ಮಾಡಿದೀವಿ. ಈಗಾಗಲೇ ಸುಮಾರು ಒಂದು 18 ಪಂಚಾಯತಿ ಮುಗಿಸಿದೀವಿ. ಇನ್ನೊಂದು 9 ಪಂಚಾಯತಿಗಳು ಮುಗಿಸಿದ್ರೆ ಎಲ್ಲ ಇಡೀ ವರ್ಣ ಕ್ಷೇತ್ರದ ಪ್ರತಿನಿಧಿಗಳಿಗೂ ಹೋದಂಗಾಗುತ್ತೆ. ಇವತ್ತು 14 ಪಂಚಾಯತಿಗೆ ಬಂದಿದ್ದೀವಿ. ದಯವಿಟ್ಟು ಅಡಿಗಳನ್ನು ಕೊಡಿ. ಬಟ್ ಇನ್ನೊಂದು ಮುಖ್ಯವಾಗಿ ನಾನು ಏನ್ ಹೇಳ್ತಾ ಇರ್ಬೇಕು ಅಂತ ನೋಡಿ, ಚೇಂಜ್ ಆಫ್ ಲೆಕ್ಕ ಹಾಕಿ. ಈಗ ನೀವು ಊರವರೆಲ್ಲ ಜೆಟ್ಟಿ ಹಾಕಿದ್ರೆ ಆಗ್ತದೆ, ನಮಗೇನಿಲ್ಲ. ಮಾಡಿ ಸರಿ ಆಯ್ತು. ಯಾರು ಮಾಡಬೇಕು? ನಿಮ್ಮ ಸರ್ವೇಶ್ವರ ಆ ಮನೆಯಮ್ಮನ ದೇವಸ್ಥಾನ ರಿಜಿಸ್ಟ್ರೇಷನ್ ಆಗುತ್ತೆ. ಯಾರ ಹೆಸರಿಗೆ? ಊರ ಹೆಸರಿಗೆ. ಈಗ ನಾ ಏಸವ್ರು ಮಾತಾಡ್ತೀನಿ. ನಮ್ಮ ಗ್ರಾಮದವರು ಬೇಡಿಕೆ ಹೇಳಿ. ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು, ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ. ಅಧಿಕಾರಿ ಮೇಲೆ ಪರಿಶಿಷ್ಟ ಜಾತಿ ಮಾದಕ ಧರ್ಮದ ಗ್ರಾಮಸ್ಥರ ಯಜಮಾನರ ಕಾರ್ಯಕರ್ತರುಗಳ ಬೇಡಿಕೆಗಳು ಹೊಸ ಸಮುದಾಯ ಭವನಕ್ಕೆ ಇನ್ನೊಂದು ಮಾಡಿ ತೆಗೆಸಿಕೊಡ್ಬೇಕು ಅಂತ ಕೆಲಸ ಪೂರ್ತಿ ಮಾಡುವಂತ ಅಲ್ಲೇ ಅಲ್ಲೇರಮ್ಮ ಯಜಮಾನ ಇರೋ ಕೊಡ್ತಾರ ಬಿಡು, ನೀನ್ ಕಳ್ಸಿಕೊಡ್ತಿರೋ ಒಂದ್ ಕಡೆ ನಿಮ್ಗೆ ಎಲ್ಲ ಇಸ್ಕೊಂಡು ಹೋಗೋದವ್ರು. ಆಯ್ತಾ? ಹಾ, ಎಲ್ಲ ಇಸ್ಕೊಯ್ತಾ ಇದೆ. ಹೊಸಕೋಟೆ ಪಂಚಾಯತ್ ಕೊಡ್ತಾರಲ್ಲ, ಈಗ ಹೊಸಕೋಟೆ ಪಂಚಾಯತ್ ಹೊತ್ಕೊಂಡಿದ್ದಾರೆ, ಸೋಲ್ ಸಿಕ್ಕಿದೆ, ನೀವು ಹಾಕೊಡಿದ್ದಾರೆ. ಕೆಬಿ ಅವರು ಕೆಬಿ ಚೆಸ್ಕಾಂ ಕಂಬಗಳನ್ನ ಹಾಕೋದಕ್ಕೆ ಹೊಸ ಬಡಾವಣೆ ಅಂತಿದೆ. ಹೊಸ ಬಡಾವಣೆ ಕವರ್ ಮಾಡ್ಲಿಕ್ಕಿಲ್ಲ, ಹಳೆ ಮಾಡ್ಬಿಟ್ಟಿರ್ತೀರಿ. ಹೊಸ ಬಡಾವಣೆ ನೋಡ್ಕೊಂಡು ಹಾಕೊಂಡಿದ್ರೆ ಎಷ್ಟು ಕಂಬಗಳು ಬೇಕಲ್ಲಿಗೆ ನೋಡಿ ಅಂತ ನೋಡಿ. ಸರಿ ಆಯ್ತು, ಹೇಳಿದ್ರೆ ಮಾಡ್ತಾರೆ. ಮನೆಯ ಅಂತ ಹೇಳ್ತಾರೆ, ನಾನೇ ದುಡ್ಡು ಕೊಟ್ಟಿದ್ದೀನಲ್ಲ. ಮನೆಯ ಮುಂದೆ ದೇವಸ್ಥಾನ ಮುಗಿಸ್ಬೇಡ. ಮನೆಯ ಪ್ಲೇಸ್ ನಾನೇ ದುಡ್ಡು ಕೊಟ್ಟಿದ್ದಲ್ಲ. ಲ್ಯಾಂಡ್ ಆರ್ಮಿ ಯಾರು? ಯಾರು ಒಬ್ರು ಮಾತಾಡಿ.
यार लैंडर में लैंडर में यार बता